ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಪ್ಪನಗ್ರಹಾರ ಜೈಲಲ್ಲಿದ್ದಾರೆ ನಟ ದರ್ಶನ್. ಕಂಬಿ ಎಣಿಸ್ತಾ ಇದ್ದಾರೆ. ದರ್ಶನ್ ಭೇಟಿಗೆ ಆಗಮಿಸಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸುಮಾರು ತಿಂಗಳಿಂದ ಪರಪ್ಪನಗ್ರಹಾರ ಜೈಲಲ್ಲೇ ಇದ್ದಾರೆ. ಯಾವುದೇ ದಾರಿ ಕೂಡ ಇಲ್ಲ ಹೊರಬರೋಕೆ. ದರ್ಶನ್ ಭೇಟಿಗೆ ಆಗಮಿಸಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಪರಪ್ಪನಗ್ರಹಾರ ಜೈಲಿಗೆ ವಿಜಯಲಕ್ಷ್ಮಿ ಅವರು ಆಗಮಿಸಿದ್ದಾರೆ. ವಾರಕ್ಕೆ 2 ಬಾರಿ ದರ್ಶನನ್ನ ವಿಜಯಲಕ್ಷ್ಮಿ ಭೇಟಿ ಮಾಡ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಜೊತೆಗೆ ನಟ ಧನ್ವೀರ್ ಕೂಡ ಆಗಮನ ಆಗಿರೋದು. ನಟ ಧನ್ವೀರ್ ಯಾವಾಗ ಈ ಕೇಸ್ ದೊಡ್ಡದಾಗುತ್ತೆ, ದರ್ಶನ್ ಜೈಲಿಗೆ ಹೋಗ್ತಾರೆ, ಕಾನೂನು ಹೋರಾಟ, ಅದ್ರ ಜೊತೆಗೆ ವಿಜಯಲಕ್ಷ್ಮಿಗೆ ಧೈರ್ಯ ತುಂಬುವ ಕೆಲಸವನ್ನ ನಟ ಧನ್ವೀರ್ ಡೇ 1 ಇಂದನೂ ಮಾಡ್ತಾ ಬರ್ತಾ ಇದ್ದಾರೆ. ಸೊ ವಾರಕ್ಕೆ 2 ಬಾರಿ ದರ್ಶನ್ ಅವರನ್ನ ಭೇಟಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ವಿಜಯಲಕ್ಷ್ಮಿ ಮತ್ತು ನಟ ಧನ್ವೀರ್ ಒಟ್ಟಿಗೆ ಹೋಗಿ ದರ್ಶನ್ ರವರನ್ನ ಭೇಟಿ ಆಗ್ತಾ ಇದ್ದಾರೆ. ಸೊ ದರ್ಶನ್ ಈಗಾಗಲೇ ಸಾಕಷ್ಟು ಪ್ರಯತ್ನವನ್ನ ಪಟ್ಟರು. ಎಲ್ಲ ಕೂಡ ಬೇಲಿಗೆ ಯಾವ ರೀತಿ ಎಲ್ಲ ಪ್ಲಾನ್ಗಳನ್ನು ಮಾಡಬೇಕು, ಯಾವೆಲ್ಲ ಆಯಾಮದಲ್ಲಿ ಬೇಲ್ಗಳನ್ನು ಕೇಳಬಹುದು, ಎಲ್ಲವೂ ಪ್ರಯತ್ನಗಳಾಯಿತು ಕೂಡ ಅದೆಲ್ಲವೂ ವಿಫಲ ಆಗಿ ಹೋಗಿದೆ. ಈಗ ಜೈಲಲ್ಲೇ ಇದ್ದಾರೆ. ದರ್ಶನ್ ಅವರು ಹೇಗಿದ್ದಾರೆ, ಯಾವ ರೀತಿ ಇದ್ದಾರೆ ಅಂತ ನೋಡೋದಕ್ಕೆ ವಾರಕ್ಕೆ 2 ಸರ್ತಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ಹೋಗಿ ಭೇಟಿ ಮಾಡ್ತಾ ಬರ್ತಾ ಇದ್ದಾರೆ. ಸಾಕಷ್ಟು ಸವಲತ್ತನ್ನು ಕೊಡಬೇಕು ಅಂತ ಹೇಳ್ಕೊಂಡು ಡಿಮ್ಯಾಂಡ್ ಮಾಡಿದ್ರು, ಬೆಡ್ಡಿಗೆ ಡಿಮ್ಯಾಂಡ್ ಮಾಡಿದ್ರು, ಊಟಕ್ಕೂ ಕೂಡ ಡಿಮ್ಯಾಂಡ್ ಮಾಡಿದ್ರು. ಬಟ್ ಅದು ಯಾವುದಕ್ಕೂ ಕೂಡ ಜೈಲಾಧಿಕಾರಿಗಳು ಒಪ್ಪಿಗೆ ಸೂಚಿಸಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಪ್ಪ, ದರ್ಶನ್ ಭೇಟಿಗೆ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ. ಎಷ್ಟೊತ್ತಿಗೆ ಬಂದ್ರು? ಧನುಶ್ರೀ, ಇಂದು ಮಧ್ಯಾಹ್ನ 3:30 ಸುಮಾರಿಗೆ ನಟ ದರ್ಶನ್ ಪರಪ್ಪನಗರ ಜೈಲಿನಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ 2ನೇ ಬಾರಿ ಜೈಲಿಗೆ ಹೋಗಿರುವಂತದ್ದು. ಸೊ ಅವರನ್ನು ನೋಡ್ಲಿಕ್ಕೆ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಪರಪ್ಪನಗರ ಜೈಲಿಗೆ ಆಗಮಿಸಿದ್ರು. ಅವ್ರ ಜೊತೆ ನಟ ಧನ್ವೀರ್ ಕೂಡ ಸಾಥ್ ನೀಡಿದ್ರು. ಯಾಕಂದ್ರೆ ವಾರಕ್ಕೆ 2 ಬಾರಿ ಒಬ್ಬ ಜೈಲಿನಲ್ಲಿರ್ತಕ್ಕಂಥ ಕೈದಿಗಳನ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಜೊತೆಗೆ ಮೊದಲಂತೆ ಈಗ ಯಾವುದೇ ರೀತಿಯಾದಂತಹ ರಾಜಸ್ಥಿತಿ ಇಲ್ಲ. ಸೊ ಹಾಗಾಗಿ ಏನು ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಪತಿಯನ್ನ ನೋಡ್ಲಿಕ್ಕೆ ಸಾಮಾನ್ಯವಾಗಿ ಸಂಜೆ ವೇಳೆಯಲ್ಲೇ ಬರ್ತಾರೆ. ಆ ಸಂದರ್ಭದಲ್ಲಿ ಜನರು ಕೂಡ ಕಡಿಮೆ ಇರ್ತಾರೆ. ಆಕೆ ಸಾಮಾನ್ಯವಾಗಿ ಸಂಜೆ ಟೈಮಲ್ಲೇ ಬರ್ತಾಳೆ. ಇವತ್ತು ಕೂಡ ಮಧ್ಯಾಹ್ನ 3:30 ಸುಮಾರಿಗೆ ನಟ ಧನ್ವೀರ್ ಜೊತೆ ಪರಪ್ಪನಗರ ಜೈಲಿಗೆ ಆಗಮಿಸಿದ್ದು. ಸಾಮಾನ್ಯರಂತೆ ಅವರು ಕೂಡ ಸರದಿ ಸಾಲಿನಲ್ಲಿ ನಿಂತು ಟೋಕನ್ ಅನ್ನ ತೆಗೆದುಕೊಂಡು ಜೈಲಿನ ಒಳಗಡೆ ಹೋಗಿ ನಟ ದರ್ಶನ ಭೇಟಿ ಮಾಡುವಂತಕ್ಕೆ ಪ್ರಯತ್ನ ಮಾಡಿದ್ದಾರೆ. ಧನುಶ್ರೀ, ಥ್ಯಾಂಕ್ ಯು ಚಂದ್ರಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ಕೋಲಾರದಲ್ಲಿ ಬಿರಿಯಾನಿ ಸೀರೆಗಾಗಿ ಮುಗಿ ಬಿದ್ದಿದ್ದಾರೆ ಜನರು. ಬಿರಿಯಾನಿಗಾಗಿ ನುಗ್ಗಲುಂಟಾಗಿದೆ. ಪಾತ್ರೆ ಮೇಲೆಯೇ ಬಿದ್ದುಬಿಟ್ಟಿದ್ದಾರೆ ಜನರು. ಕೋಲಾರದಲ್ಲಿ ಬಿರಿಯಾನಿ ಮತ್ತು ಸೀರೆಯನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಬಿರಿಯಾನಿ ಸಿಕ್ಕಿದ್ದೇ ತಡ ಎಲ್ಲರೂ ಕೂಡ ನೂರಾರು ಸಂಖ್ಯೆಯಲ್ಲಿ ಜನರು ಬಂದು ಮುಗಿ ಬಿದ್ದಿದ್ರು. ಮಾಲೂರು ತಾಲೂಕಿನ ಕೆಜಿ ಹಳ್ಳಿಯಲ್ಲಿ ಬೃಹತ್ ಸಮಾವೇಶ ನಡೀತಾ ಇತ್ತು. ITI ಕಾಲೇಜು ಉದ್ಘಾಟನೆಗೆ ಸಚಿವರು ಆಗಮಿಸಿದ್ರು. ಕಾರ್ಮಿಕ ಇಲಾಖೆಯ ಹಾಸ್ಟೆಲ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಕೂಡ ಇತ್ತು. ಈ ಒಂದು ಬೃಹತ್ ಸಮಾವೇಶದ ಬಳಿಕ ಮಹಿಳೆಯರಿಗೆ ಉಚಿತ ಸೀರೆಯನ್ನು ವಿತರಣೆ ಮಾಡಲಾಗಿತ್ತು. ಬಿರಿಯಾನಿ ಹಾಗೂ ಉಚಿತ ಸೀರೆ ಇದೆ ಅಂತ ಗೊತ್ತಿದ್ದೇ ತಡ ಸಾವಿರಾರು ಮಹಿಳೆಯರು ಮುಗಿಬಿದ್ದಿದ್ದಾರೆ. ಅಡುಗೆ ತಯಾರು ಮಾಡ್ತಿದ್ದ ಸ್ಥಳದಲ್ಲೇ ಬಿರಿಯಾನಿಗಾಗಿ ಜನರು ಮುಗಿಬಿದ್ದಿದ್ರು. ಬಾಣಸಿಗರು ಬಿರಿಯಾನಿ ಪಾತ್ರೆ ಇಡ್ತಾ ಇದ್ದಂತೆ ಬಾಕ್ಸ್ಗಳಲ್ಲಿ ಬಿರಿಯಾನಿ ತುಂಬಿಕೊಂಡು ಹೋಗಿದ್ದಾರೆ ಜನರು. ಬಿರಿಯಾನಿನ ಬಾಚ್ಕೊಳ್ಳೋ ಆತುರದಲ್ಲಿ ಬಿರಿಯಾನಿ ಪಾತ್ರೆಯ ಮೇಲೆಯೇ ಜನರು ಬಿದ್ದಿದ್ದಾರೆ. ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು ಯಾವ ರೀತಿ ಬಾಕ್ಸ್ಗಳನ್ನ ಹಿಡ್ಕೊಂಡು ಬಂದು ಕ್ಯೂನಲ್ಲೂ ಕೂಡ ನಿಂತಿಲ್ಲ, ಮುಗಿ ಬಿದ್ದುಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಸೀರೆಗಾಗಿ ಮಹಿಳೆಯರು ಮುಗಿ ಬಿದ್ದಿರೋದು. ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದಾರೆ ಫ್ರೀಯಾಗಿ ಸೀರೆ ಸಿಗ್ತಿದೆ ಅಂತ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಘುರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಘುರಾಜ್, ಈಗ ಒಂದು ದೊಡ್ಡ ಸಮಾವೇಶ ಆಗುತ್ತೆ, ಉಚಿತ ಸೀರೆ ಕೊಡ್ತೀವಿ ಅಥವಾ ಬಿರಿಯಾನಿ ಹಂಚ್ತೀವಿ ಅನ್ನೋದು ಸಮಾವೇಶದ ಆಯೋಜನೆ ಮಾಡಿದವರಿಗೆ ಗೊತ್ತಿರತ್ತೆ. ಬಟ್ ಯಾಕೆ ಇಲ್ಲಿ ಸರಿಯಾದ ವ್ಯವಸ್ಥೆ ಆಗಿಲ್ಲ? ಇಂಥದ್ದೇ ಒಂದು ಸಂದರ್ಭಗಳಿಂದಾಗಿನೇ ತಾನೇ ಕಾಲ್ತುಳಿತಗಳೆಲ್ಲ ಆಗುವಂಥದ್ದು. ಖಂಡಿತ ಧನುಸರು, ಏನು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕೆಜಿ ಹಳ್ಳಿ ಗ್ರಾಮದಲ್ಲಿ ಇವತ್ತು ಏನು ITI ಕಾಲೇಜು ಉದ್ಘಾಟನೆ ಜೊತೆಗೆ ಆ ಒಂದು ಹಾಸ್ಟೆಲ್ ಒಂದು ಕಾಮಗಾರಿ ಉದ್ಘಾಟನೆಗೆ ಇವತ್ತು ಚಾಲನೆ ಕೊಡ್ಲಿಕ್ಕೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಬಂದಿದ್ರು. ಜೊತೆಗೆ ಈ ಒಂದು ಕಾರ್ಯಕ್ರಮ ಆದ ನಂತರ
ಸಾವಿರಾರು ಜನರಿಗೆ ಇಲ್ಲಿ ಬಿರಿಯಾನಿ ಊಟದ ವ್ಯವಸ್ಥೆ ಜೊತೆಗೆ ಮಹಿಳೆಯರಿಗೆ ವಿಶೇಷವಾಗಿ ಒಂದು ಉಚಿತವಾಗಿ ಸೀರೆಯನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಒಂದ್ ಕಡೆ ಸಾರ್ವಜನಿಕರು ಬಹಳ ಒಂದು ತಾಳ್ಮೆಯನ್ನು ಕೂಡ ಕಳ್ಕೊಂಡಿದ್ರು. ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆ 11 ಗಂಟೆಗೆ ಆರಂಭ ಆಗ್ಬೇಕಾಗಿದ್ದಂತ ಕಾರ್ಯಕ್ರಮ ಮಧ್ಯಾಹ್ನ ಸುಮಾರು 1:30ಕ್ಕೆ ಆರಂಭ ಆಯಿತು. ಎಲ್ಲ ಒಂದ್ ಕಡೆ ಊಟ ಕೂಡ ಸರಿಯಾಗಿ ಜನರಿಗೆ ಸಿಗಲಿಲ್ಲ. ಮತ್ತೊಂದ್ ಕಡೆ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತ ಜನರಿಗೆ ಸಾವಿರಾರು ಜನರಿಗೆ ಚಿಕನ್ ಬಿರಿಯಾನಿ ಊಟದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಆದ್ರೆ ಊಟ ಕೂಡ ಸರಿಯಾಗಿ ಸಿಗದಿರೋ ಕಾರಣಕ್ಕೆ ಮತ್ತೊಂದ್ ಕಡೆ ಊಟ ಕೂಡ ತಯಾರಾಗಿತ್ತು. ಹಾಗಾಗಿನೇ ಏನು ಜನರು ಆತರದಲ್ಲಿ ಏನು ಬಿರಿಯಾನಿ ಪಾತ್ರೆಗಳ ಮೇಲೆ ಮುಗಿಬಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಜನರು ಒಂದೊಮ್ಮೆನೆ ಬಂದಿದ್ದ ಕಾರಣಕ್ಕಾಗಿ ಆ ಒಂದು ಜನರನ್ನು ಕೂಡ ನಿಯಂತ್ರಣ ಮಾಡ್ಲಿಕ್ಕೆ ಸಾರ್ವಜನಿಕರು ಮತ್ತೆ ಜೊತೆಗೆ ಪೊಲೀಸ್ ಇಲಾಖೆ ಸಿಬ್ಬಂದಿ ಜೊತೆಗೆ ಅಡಿಗೆ ಮಾಡಿರ್ತಕ್ಕಂಥ ಬಾಣಸಿಗರು ಕೂಡ ಬಹಳ ಒಂದು ಸಮಸ್ಯೆಗಳನ್ನ ಅಲ್ಲಿ ಎದುರಿಸುವಂತ ಕೆಲಸ ಕೂಡ ಆಯ್ತು. ನಂತರ ಏನು ತಾಳ್ಮೆ ಕಳ್ಕೊಂಡ ಜನರು ಏನಿದ್ದಾರೆ, ಕೆಲವು ಜನರಿದ್ದಾರೆ ಬಿರಿಯಾನಿ ಪಾತ್ರೆಗಳ ಮೇಲೆನೆ ಮುಗಿಬಿದ್ರು. ಮತ್ತೊಂದ್ ಕಡೆ ಬಾಣಸಿಗರು ಕೂಡ ಅಡಿಗೆ ಮಾಡಿ ಬಡಿಸೋದನ್ನ ಕೂಡ ಕೈ ಬಿಡುವಂತಹ ಕೆಲಸ ಕೂಡ ಆಯ್ತು. ಒಂದ್ ಕಡೆ ಪೊಲೀಸರು ಕೂಡ ಈ ಒಂದು ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡ್ಲಿಕ್ಕೆ ಬಹಳಷ್ಟು ಒಂದು ಹರಸಾಹಸ ಪಟ್ಟರು ಕೂಡ ಅದು ಸಾಧ್ಯ ಆಗ್ಲಿಲ್ಲ. ಮತ್ತೊಂದ್ ಕಡೆ ಫ್ರೀ ಆಗಿ ಸಿಗ್ತಕ್ಕಂಥ ಒಂದು ಉಚಿತ ಸೀರೆಗಾಗಿ ಕೂಡ ಮಹಿಳೆಯರು ಹರಸಾಹಸ ಪಟ್ಟರು. ಆದ್ರೆ ನುಗ್ಗು ಆಗುವಂತಹ ಎಲ್ಲ ಒಂದು ಸಾಧ್ಯತೆ ಇದ್ರು ಕೂಡ ಮತ್ತಷ್ಟು ಏನು ಆಯೋಜಕರು ಒಂದು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಬೇಕಾಗಿತ್ತು ಅಂತಕ್ಕಂಥ ಒಂದು ಅಭಿಪ್ರಾಯ ಕೂಡ ಸಾರ್ವಜನಿಕರು ಹೇಳ್ತಾ ಇರತಕ್ಕಂಥದ್ದು. ಧನುಶ್ರೀ ಪೂಜಾರಿ. ಥ್ಯಾಂಕ್ ಯು ರಘುರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.